ಸರ್ಕಾರದ ಪ್ರಚಾರದ ಗೀಳಿಗಾಗಿ ಜನರು ಬಲಿಯಾಗ್ತಾ ಇದ್ದಾರೆ, ಬಲಿ ಕೊಟ್ಟಿದ್ದಾರೆ. ಸಾವು ನೋವು ಆಗ್ತಾ ಇದ್ರೆ ಕಪ್ಗೆ ಮುತ್ತಿಕ್ಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಟೇಡಿಯಂಗೆ ಹೋಗಿ. ಇದರಿಂದ ಮಾಜಿ ಸಚಿವ ಅಶ್ವಥ್ ನಾರಾಯಣ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಸಾವಿಗೆ ಸಿಎಂ, ಡಿಸಿಎಂ, ಗೃಹ ಸಚಿವರು ಮೂವರು ಕೂಡ ಕಾರಣರಾಗ್ತಾರೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದೇನಾದರೂ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಮಗದೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಕಣ್ಣೀರಿಗೆ ಮೊಸಳೆ ಕಣ್ಣೀರು ಅಂತ ವ್ಯಂಗ್ಯವಾಡಿದ್ದಾರೆ. ಒಂದು ಇಲಾಖೆ ಅಲ್ವಾ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಕೆಸಿಯ ಪದಾಧಿಕಾರಿಗಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಗಾಡಿ ಇರಲಿಲ್ವಂತೆ. ಪಾಪ ಇವರು ದೊಡ್ಡ ಬುಲ್ಡೋಸರು, ಇವರು ಹೋಗಿದ ತಕ್ಷಣ ಜನ ಬಿಟ್ಟುಬಿಡ್ತಾರೆ. ಈ ರೀತಿ ಹೇಳಿಕೆಯನ್ನು ಕೊಟ್ಟುಕೊಂಡು ಎಲ್ಲ ಒಂದು ಕಡೆ ಕಾರ್ಯಕ್ರಮನ ಜಲ್ದಿ ಮುಗಿಸೋಕ್ಕೋಸ್ಕರ ನಾನು ಹೋದೆ ಕೆಸಿಯ ಕ್ರೀಡಾಂಗಣಕ್ಕೆ ಅಂತ ಹೇಳ್ತಾರೆ. ಈ ರೀತಿ ಅವರ ಜನಪ್ರಿಯತೆ, ಅವರ ಪ್ರಚಾರದ ಗೀಳಿಗಾಗಿ ಇವತ್ತು ವಿಧಾನಸೌಧದ ಮುಂದೆ ಯಾರು ಕರೆದ್ರು? ಬನ್ನಿ ಅಂತ ಕರೆದವ್ರು ಯಾರು? ಅಲ್ಲಿ ನೋಡಿದ್ರೆ RCB ತಂಡಕ್ಕೆ ಅಭಿನಂದನೆ ಅಲ್ಲ, ಮುಖ್ಯಮಂತ್ರಿಗಳಿಗೆ ಅಭಿನಂದನೆ, ಅವ್ರ ಕುಟುಂಬದವ್ರಿಗೆ ಅಭಿನಂದನೆ, ಅವ್ರ ಮೊಮ್ಮಕ್ಕಳಿಗೆ ಅಭಿನಂದನೆ, ಅವ್ರ ಮಂತ್ರಿಗಳ ಕುಟುಂಬಕ್ಕೆ ಅಭಿನಂದನೆಗಳು. ಏನು ಈ ಕಾರ್ಯಕ್ರಮ ಮಾಡಿದ್ರ ಉದ್ದೇಶ ಏನು? ಗ್ರ್ಯಾಂಡ್ ಸ್ಟೆಪ್ ಅಲ್ಲಿ ಮಾಡಬೇಕು ಅನ್ನೋದು ಯಾರ ಹಿತಾಸಕ್ತಿಗೋಸ್ಕರ ಮಾಡಿತು? ಅವರವರ ಕುಟುಂಬಸ್ಥನ ಕರ್ಕೊಂಡು ಬರಬೇಕು, ಅವರವರ ಪ್ರತಿಷ್ಠೆಯನ್ನು ಅಲ್ಲಿ ತೋರಿಸ್ಕೊಳ್ಬೇಕು ಅನ್ನೋದಕ್ಕಾಗಿ. ಅದರ ಅವಶ್ಯಕತೆ ಏನಿತ್ತು? ಇಲ್ಲಿ ಒಬ್ಬರಿಗೊಬ್ಬರು ಪೈಪೋಟಿಗೆ ಬಿದ್ದ ಹಾಗೆ ಎರಡೆರಡು ಕಡೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು. ಅದರ ಪರಿಣಾಮ ಅಮಾಯಕರು ಬಲಿಯಾದರು. ಓಕೆ, ಸಾವು ಆಯಿತು ಅಂತ ಕಿವಿಗೆ ಬಿದ್ದ ಮೇಲಾದರೂ ಇದನ್ನು ಅಲ್ಲಿಗೆ ಕೈ ಬಿಟ್ಟು ಮುಂದಕ್ಕೆ ಹೋದ್ರಾ? ಇಲ್ಲ, ಮತ್ತೆ ಸ್ಟೇಡಿಯಂಗೆ ಹೋಗಿ ಸಂಭ್ರಮಿಸಿದ್ರು ಅಂತ ಕಿಡಿಕಾರಿದ್ದಾರೆ.